ಇದನ್ನ 16ನೇ ಶತಮಾನದಲ್ಲಿ ರಾಣಿ ಚೆನ್ನಭೈರಾದೇವಿಯವರು ನಿರ್ಮಿಸಿದ್ರಂತೆ. ಈ ಕೋಟೆ ಅಡಿಯಲ್ಲಿ ಸುಮಾರು ಸುರಂಗ ಮಾರ್ಗ ಮತ್ತೆ ಸೀಕ್ರೆಟ್ ರೂಮ್ ಎಲ್ಲ ಇದೆ. ನೀರ್ ಬಾಟಲು, ಒಂದು ಸ್ಪ್ರೈಟ್ ಬಾಟಲು, ಆಮೇಲೆ ಒಂದು ಕೆಳಗಡೆ ಹಾಸ್ಕೊಳ್ಳಿಕ್ಕೆ ಬೆಡ್ಶೀಟ್ ತಗೊಂಡು ಹೋಗಿದ್ವಿ. ಅಲ್ಲಿ ಒಂದು ಸಾಂಗ್ ಇದೆ ನೋಡಿ, ಅದು ನಮ್ಮೂರಲ್ಲೇ ಶೂಟ್ ಆದದ್ದು ಹೆಚ್ಚಿನ ಭಾಗ. ಅಲ್ಲಿಂದ ನಡ್ಕೊಂಡು ಬಂದು ಕೂತ್ಕೊಂಡು ರೆಸ್ಟ್ ಮಾಡ್ತವ್ರೆ. ಅದು ಯಾವ ಧೈರ್ಯದ ಮೇಲೆ ಹೋಗ್ತಿರೋ ಗೊತ್ತಿಲ್ಲ. ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡೋದೇ ಬೇರೆ, ಸಮುದ್ರದಲ್ಲಿ ಆಟ ಆಡೋದೇ ಬೇರೆ ಅಂತ ಅರಿವೇ ಇಲ್ಲ. ಒಂದು ಸೆಲ್ಫಿ ಸಲುವಾಗಿ ಇದ್ರ ಮೇಲೆಲ್ಲ ಹತ್ತು ಕೂತ್ಕೊಳ್ಳೋ ಅವಶ್ಯಕತೆನೇ ಇರಲಿಲ್ಲ. ವಿತೌಟ್ ಸಪೋರ್ಟು ವುಡನ್ ವೇನಲ್ಲಿ ನಡ್ಕೊಂಡು ಹೋಗೋದು. ಸ್ವಲ್ಪ ಯಾರು ತೂಕಿದ್ರು ಅಂದ್ರೆ ಸೀದಾ ನೀರ್ನಲ್ಲೇ ಬೀಳುದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಇವತ್ತಿನ ವಿಶೇಷ ಏನಂದರೆ, ನಾನು ಒನ್ ಡೇ ಔಟಿಂಗ್ ಬಂದಿದ್ದೆ ಫ್ಯಾಮಿಲಿ ಜೊತೆ. ದೂರ ಎಲ್ಲೂ ಹೋಗಲಿಲ್ಲ, ನನ್ನ ತಾಲೂಕಿನಲ್ಲೇ ಅಂದರೆ ಕುಮಟಾ ಮತ್ತು ಪಕ್ಕದ ತಾಲೂಕು ಹೊನ್ನಾವರದಲ್ಲಿರುವಂತಹ ಒಂದು ಮಸ್ತ್ ಪ್ಲೇಸ್ಗೆಲ್ಲ ಕರ್ಕೊಂಡು ಹೋಗ್ತೀನಿ ನಿಮಗೆ. ಕುಮಟಾದಲ್ಲಿರೋ ಮಿರ್ಜಾನ್ ಅನ್ನೋ ಊರಲ್ಲಿರುವಂತಹ ಈ ಅದ್ಭುತ ಕೋಟೆಯ ಹೆಸರೇ ಮಿರ್ಜಾನ್ ಕೋಟೆ. ಈ ಕೋಟೆ ಏನಿದೆ ಇದನ್ನ 16ನೇ ಶತಮಾನದಲ್ಲಿ ರಾಣಿ ಚೆನ್ನಭೈರಾದೇವಿಯವರು ನಿರ್ಮಿಸಿದ್ರಂತೆ. ಆಗಿನ ಕಾಲದಲ್ಲಿ ವ್ಯಾಪಾರ ವಹಿವಾಟೆಲ್ಲ ಮಾಡಬೇಕು ಅಂತ ಕಟ್ಟಿರುವಂತಹ ಕೋಟೆ, ಮತ್ತೆ ರಕ್ಷಣೆ ಸಲುವಾಗೂ ಹೌದು. ನೀವು ಕಾಂತಾರ ಮೂವಿನಲ್ಲಿ ನೋಡಿರ್ಬೋದು ಹೇಗೆ ಅವರು ಮಸಾಲ ಸ್ಪೈಸಸ್ನೆಲ್ಲ ವ್ಯಾಪಾರ ಮಾಡ್ತಿದ್ರು. ಅದೇ ಥರನೇ ಇಲ್ಲೂ ಕೂಡ ಮಾರಾಟ ಮಾಡ್ತಾಯಿದ್ರು. ಹೆಚ್ಚಾಗಿ ವ್ಯಾಪಾರ ಮಾಡ್ತಾ ಇದ್ದದ್ದು ಮೆಣಸಿನಕಾಳು. ಇಲ್ಲಿ ಸುಮಾರು ಕನ್ನಡ ಮತ್ತು ತೆಲುಗು ಮೂವಿ ಶೂಟ್ ಮಾಡಿದ್ದಾರೆ. ಎಲ್ಲದರ ನೇಮ್ ನಂಗೆ ಗೊತ್ತಿಲ್ಲ, ಆದರೆ ಒಂದು ಹಾಡು ಮಾತ್ರ ನಿಮ್ಮೆಲ್ಲರಿಗೂ ಫೇವ್ರೇಟ್ ಆಗಿರ್ತದೆ. ಕನ್ನಡದ ಜಾಲಿ ಡೇಸ್ ಮೂವಿನ ನೋಡಿರ್ತೀರಾ, ಅದರಲ್ಲಿ ಒಂದು ಸಾಂಗ್ ಇದೆ ನೋಡಿ, ಅದು ನಮ್ಮೂರಲ್ಲೇ ಶೂಟ್ ಆದದ್ದು ಹೆಚ್ಚಿನ ಭಾಗ. ಓ ಮೈ ಫ್ರೆಂಡ್, ನನ್ನ ಕಂಬನಿಯ ವರಿಸೋ ಸ್ನೇಹಿತ. ನಂಗೆ ಬಂದಂಗೆ ಹಾಡನ್ನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಕೋಟೆ ಅಡಿಯಲ್ಲಿ ಸುಮಾರು ಸುರಂಗ ಮಾರ್ಗ ಮತ್ತು ಸೀಕ್ರೆಟ್ ರೂಮ್ ಎಲ್ಲ ಇದೆ. ಅಲ್ಲಿ ಧಾನ್ಯ ಸಂಗ್ರಹಣೆ ಮತ್ತು ಯುದ್ಧಕ್ಕೆ ಆಯುಧ ಎಲ್ಲ ಇರ್ತಿತ್ತಲ್ಲ, ಅದೆಲ್ಲ ಸಂಗ್ರಹಣೆ ಮಾಡ್ತಿದ್ರಂತೆ. ಇಲ್ಲಿ ದೊಡ್ಡ ದೊಡ್ಡ ಬಾವಿಗಳದೆ, ಅವಾಗ ಕುಡಿಯೋ ನೀರಿನ ವ್ಯವಸ್ಥೆಗಾಗಿ ಮಾಡ್ಕೊಂಡದ್ದು. ಈಗೂ ಕೂಡ ಕೆಲವು ಬಾವಿಗಳಲ್ಲಿ ನೀರದೆ ಅಂತ ಹೇಳ್ತಾರೆ. ಅದು ಮೇಲ್ಗಡೆಯಿಂದ ಕಾಣಿಸೋದಿಲ್ಲ. ಇದು ಫ್ಲಾಗ್ ಹಾಸ್ಟಿಂಗ್ ಮಾಡುವಂತಹ ಜಾಗ. ಇನ್ನೊಂದೇನಂದ್ರೆ, ನಮ್ಮೂರಲ್ಲಿ ಹೆವಿ ಬಿಸಿಲು ಮತ್ತು ಸೆಕೆ. ಮಳೆಗಾಲದಲ್ಲಿ ಬಂದರೆ ಚೆನ್ನಾಗಿರ್ತದೆ. ಸ್ವಲ್ಪ ಅಂದರೆ ಜೋರು ಮಳೆಯಲ್ಲೂ ನಿಮ್ಗೆ ಬರೋಕ್ಕಾಗೋದಿಲ್ಲ. ಸ್ವಲ್ಪ ನಾರ್ಮಲ್ ಮಾತ್ರ ಮಳೆ ಸ್ಟಾರ್ಟ್ ಆಗಿರ್ತದಲ್ಲ ಆವಾಗ, ಅಥವಾ ಮಳೆಗಾಲ ಮುಗಿದು ಚಳಿಗಾಲ ಸ್ಟಾರ್ಟ್ ಆಗ್ತದಲ್ಲ ಅವಾಗ ಬಂದರೂ ಇನ್ನೂ ಮಸ್ತಾಗಿರ್ತದೆ. ಮಳೆ ಎಲ್ಲ ಮುಗಿದ್ಮೇಲೆ ಬಂದರೆ ಫುಲ್ಲು ಕೋಟೆನೇ ಗ್ರೀನ್ ಆಗಿ ಕಾಣಿಸ್ತದೆ. ಈಗ ಫುಲ್ಲು ಗೋಡೆ ಥರ ಕಾಣಿಸ್ತಾ ಇದೆ, ಸಮ್ಮರ್ ಅಲ್ವಾ. ರಾಣಿ ಚೆನ್ನಭೈರಾದೇವಿಯವರು ಸಭೆ ನಡೆಸಿದಂತಹ ಜಾಗನೆಲ್ಲ ನಾವೀಗ ಒಂದು ಕಲ್ಲಿನ ಫೌಂಡೇಶನ್ ರೀತಿಯಲ್ಲಿ ನೋಡ್ಬೋದು. ಫುಲ್ ಇಲ್ಲ. ಮತ್ತು ಈ ಒಂದು ಕೋಟೆ ಒಳಗಡೆನೆ ಒಂದು ಪುಟ್ಟದಾದಂತಹ ದೇವಾಲಯ ಅದೇ, ಗುಡಿ ಮರದ ಕೆಳಗಡೆ ಅದೇ. ಇನ್ನೂ ಕೂಡ ಅಲ್ಲಿ ಪೂಜೆ ಮಾಡ್ತವ್ರೆ. ಆಗಿನ ಕಾಲದಲ್ಲಿ ಯುದ್ಧಕ್ಕೆ ಹೋಗೋಕ್ಕಿಂತ ಮೊದಲೇ ಅಥವಾ ಅವರು ನಡ್ಕೊಳ್ಳುವಂಥ ದೈವ ಅವ್ರದ್ದು. ಬಿಸಿಲು ಸೆಕೆ ಜಾಸ್ತಿ ಇರೋದ್ರಿಂದ ನಾನು ಡೀಟೇಲ್ ಆಗಿ ಕೋಟೆನ ತೋರಿಸಲಿಲ್ಲ ಮತ್ತು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮು ಪಕ್ಕ ಫುಲ್ ಕೋಟೆನ ತೋರಿಸೋದ್ರ ಜೊತೆಗೆ ಫುಲ್ ಅದರ ಬಗ್ಗೆ ನನಗೇನೇನು ಮಾಹಿತಿ ಗೊತ್ತದೆಯಾ ಎಲ್ಲದನ್ನೂ ಹೇಳ್ತೆ. ಮನೆಯಿಂದ ಹೊರಡ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಎಂತಕ್ಕಂದರೆ ನಾವು ಇವತ್ತು ಊಟನ ಹೋಟೆಲಲ್ಲಿ ಮಾಡೋದೇ ಬೇಡ ಅಂತ ಹೇಳಿ ಹೊಸ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡ್ಕೊಂಡು ಬಂದಾಗದೆ. ಕುಮಟದಿಂದ ಹೊನ್ನಾವರ ರಾಶಿ ಏನು ದೂರ ಆಗೋದಿಲ್ಲ. ಕುಮಟದಲ್ಲಿ ಮಿರ್ಜಾನ್ ಕೋಟೆ ನೋಡಿಕೊಂಡು ಈಗ ಹೊನ್ನಾವರದಲ್ಲಿ ಅಪ್ಸರಕೊಂಡ ಮತ್ತು ಕೆಲವು ಒಂದು ಪ್ಲೇಸ್ ಅದೇ, ಅದನ್ನೆಲ್ಲ ನೋಡ್ಕೊಂಡು ಬರುವ ಅಂತ ಹೊರಟ್ವಿ. ಹೊನ್ನಾವರ ಹೋಗಿ ರೀಚ್ ಆಗೋಷ್ಟರಲ್ಲಿ ಊಟ ಟೈಮ್ ಆಗಿಬಿಟ್ಟಿತ್ತು. ನಾವು ಮನೆಯಿಂದನೇ ಪಲಾವ್ ಮಾಡಿಕೊಂಡು ಡಬ್ಬಿಲಿ ಹಾಕೊಂಡು ಬಂದಾಗಿತ್ತು. ಒಂದು ನೀರು ಬಾಟಲು, ಒಂದು ಸ್ಪ್ರೈಟ್ ಬಾಟಲು, ಆಮೇಲೆ ಒಂದು ಕೆಳಗಡೆ ಹಾಸ್ಕೊಳ್ಳಿಕ್ಕೆ ಬೆಡ್ಶೀಟ್ ತೊಗೊಂಡು ಹೋಗಿದ್ವಿ. ನಾನೇ ಮಾಡೋದು ಮಶ್ರೂಮ್ ಪಲಾವ್ ಇವತ್ತು. ಅದನ್ನು ತಿಂದ್ಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ರೆಸ್ಟ್ ಮಾಡಿ ಬಿಸಿಲು ಕಡಿಮೆ ಆದ ನಂತರ ನಾವು ಅಪ್ಸರಕೊಂಡಕ್ಕೆ ಹೋದ್ವಿ. ಅಪ್ಸರಕೊಂಡ ಬೀಚ್ನ ಆಮೇಲೆ ನೋಡುವ, ಟೈಮ್ ಇದ್ದರೆ ಸುಸ್ತಾಗದೇ ಇದ್ದರೆ ಮೊದಲಿಗೆ ಟಾಪ್ ವ್ಯೂನ ನೋಡ್ಕೊಂಡು ಬರುವ ಅಂತ ಹೋದ್ವಿ. ದೂರದಲ್ಲಿ ಕಾಣಿಸ್ತಾ ಇರೋದು ಬರೀ ಆಕಾಶ ಅಲ್ಲ, ಅಲ್ಲಿ ಸಮುದ್ರ ಕೂಡ ಕಾಣಿಸ್ತಾ ಇದೆ. ಸರಿಯಾಗಿ ನೋಡಬೇಕು. ಈ ಲೊಕೇಶನಲ್ಲೂ ಕೂಡ ಸಿಕ್ಕಾಪಟ್ಟೆ ಮೂವಿ ಶೂಟ್ ಮಾಡಾರೆ. ನಾವು ಚಿಕ್ಕ ಇರಬೇಕಾದ್ರೆಲ್ಲ ಸೋಷಿಯಲ್ ಮೀಡಿಯಾಲ್ಲ ಅಷ್ಟು ಟ್ರೆಂಡಿಂಗಲ್ಲಿ ಇರಲಿಲ್ಲ. ಹಾಗಾಗಿ ಇಲ್ಲಿ ಶೂಟಿಂಗಿಗೆ ಬಂದಾಗೆಲ್ಲ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ. ನಾವೇನಾದರೂ ಈಗ ಯಾವುದಾದ್ರೂ ಕನ್ನಡ ಸಾಂಗ್ ನೋಡ್ತಾ ಇದ್ರೆ ಬ್ಯಾಕ್ಗ್ರೌಂಡ್ ಲೊಕೇಶನ್ ನಮ್ಮೂರ ಥರನೇ ಕಾಣಿಸ್ತದೆ. ಆಮೇಲೆ ಫುಲ್ ಸಾಂಗ್ ನೋಡಿದಾಗ ಗೊತ್ತಾಗ್ತದೆ ಅದರಲ್ಲಿ ಅಪ್ಸರಕೊಂಡ ಟಾಪ್ ವ್ಯೂ, ಆಮೇಲೆ ಫಾಲ್ಸು, ಮಿರ್ಜಾನ್ ಕೋಟೆ ನಾನು ತೋರಿಸಿದ್ನಲ್ವ ಅದು, ಬೀಚು ಎಲ್ಲ ಇರ್ತದೆ. ಅವಾಗ ಕನ್ಫರ್ಮ್ ಇದು ನಮ್ಮೂರೇ ಅಂತ ಹೇಳಿ. ಅಪ್ಸರಕೊಂಡ ವ್ಯೂ ಮೊದಲೇ ಇತ್ತು, ಬಟ್ ಈ ಒಂದು ಉದ್ಯಾನವನ ಏನಿದೆ ಇದನ್ನೆಲ್ಲ ಈಗ ಕನ್ಸ್ಟ್ರಕ್ಟ್ ಮಾಡೋದು. ನಾನು ಹುಟ್ಟಿದ ಟೈಮ್ನಲ್ಲೆಲ್ಲ ಏನೂ ಇರಲಿಲ್ಲ, ಬರೀ ಫಾಲ್ಸು ಮತ್ತು ವ್ಯೂ ಏನಿದೆ ಅದು ಹಾಗೆ ಇತ್ತು. ಆಮೇಲೆ ಸ್ವಲ್ಪ ಈ ಕಲ್ಲಿಂದೆಲ್ಲ ಮಾಡಿದಾರಲ್ಲ ಕೂತ್ಕೊಳ್ಳಿಕ್ಕೆ ಸೀಟೆಲ್ಲ, ಅದೆಲ್ಲ ಕನ್ಸ್ಟ್ರಕ್ಟ್ ಆಗಿತ್ತು. ಬಟ್ ಅದು ಸರಿ ಮೇಂಟೆನೆನ್ಸ್ ಆಗಿರಲಿಲ್ಲ. ಮೊದಲು ಕಂಪೇರ್ ಮಾಡಿದ್ರೆ ಈಗ ಇನ್ನೂ ಕನ್ಸ್ಟ್ರಕ್ಷನ್ ಮಾಡಿ ಮೇಂಟೆನೆನ್ಸ್ ಕೂಡ ಮಾಡ್ತಾವ್ರೆ. ಇನ್ನೂ ಏನೇನೋ ಮಾಡ್ತಾವ್ರೆ.
ಮತ್ತು ನೆಕ್ಸ್ಟ್ ಟೈಮ್ ಹೋದಾಗ ಏನೇನು ಡೆವಲಪ್ಮೆಂಟ್ ಆಗಿರ್ತದೆ ಅಂತ ಹೇಳಿ ಆವಾಗ ವಿಡಿಯೋ ಮಾಡಿ ಹಾಕಬೇಕಷ್ಟೆ. ಈ ಬಿಸಿಲಿಗೆ ಸ್ವಲ್ಪ ನೋಡಿದ್ರು ಸುಸ್ತಾಗ್ಬಿಡ್ತದೆ. ತಂಗಿ ಮತ್ತು ಮಮ್ಮಿ ಅಲ್ಲಿಂದ ನಡ್ಕೊಂಡು ಬಂದು ಕೂತ್ಕೊಂಡು ರೆಸ್ಟ್ ಮಾಡ್ತವ್ರೆ. ನಾನು ಹಂಗೆ ಸ್ವಲ್ಪ ವಿಡಿಯೋ ಮಾಡುವ ಅಂತ ಆ ಕಡೆ ಈ ಕಡೆ ಓಡಾಡ್ತಿದ್ದೆ. ನನಗೂ ಕೂಡ ಸುಸ್ತಾಗ್ಬಿಟ್ಟದೆ. ನೆಕ್ಸ್ಟ್ ನಿಮಗೆ ಅಪ್ಸರಕೊಂಡ ಫಾಲ್ಸ್ ಕಾಣಿಸ್ತೆ. ಇಲ್ಲಿ ಸಿಕ್ಕಾಪಟ್ಟೆ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ನಡೀತದೆ. ಈಗ ಬೇಸಿಗೆಗಾಲ ನೀರು ಸ್ವಲ್ಪ ಕಡಿಮೆ ಅದೇ, ಮಳೆಗಾಲದಲ್ಲಿ ಬಂದರೆ ಸಖತ್ತಿರ್ತದೆ. ಟೂರಿಸ್ಟೆಲ್ಲ ಏನು ಮಾಡ್ತಾರೆ ಅಂದರೆ ಮಳೆಗಾಲದಲ್ಲಿ ಅಪ್ಲೋಡ್ ಮಾಡಿದಂತಹ ವಿಡಿಯೋ ಫೋಟೋಸ್ ನೋಡಿಕೊಂಡು ಬೇಸಿಗೆಗಾಲದಲ್ಲಿ ಬಂದು ಈ ಫಾಲ್ಸ್ನ ನೋಡಿ ದಿಗ್ಭ್ರಾಂತಿಯಾಗಿ ಹೋಗ್ಬಿಡ್ತಾರೆ. ಅಪ್ಸರಕೊಂಡದ ಕೆಳಗಡೆಗೂ ಇನ್ನೊಂದು ಬೀಚ್ ಇತ್ತು, ನಾವು ಅಲ್ಲಿ ಹೋಗಲಿಲ್ಲ. ಅದ್ರ ಬದಲಿಗೆ ಇಕೋ ಬೀಚಿಗೆ ಬಂದಾಯಿತು. ನಮ್ಮ ಉತ್ತರ ಕನ್ನಡದಲ್ಲೇ ಸಿಕ್ಕಾಪಟ್ಟೆ ಕ್ಲೀನ್ ಆಗಿರೋ ಬೀಚೇ ಈ ಇಕೋ ಬೀಚು. ಇಲ್ಲಿ ಸಿಕ್ಕಾಪಟ್ಟೆ ಟೂರಿಸ್ಟ್ ಕೂಡ ಬರ್ತಾರೆ. ಇಲ್ಲಿ ತೆರೆ ಯಾವ ಥರ ಬರ್ತಾ ಇತ್ತು ಅಂದರೆ ನೋಡಿ ಒಂದ್ಸತಿಗೆ ಸಿಕ್ಕಾಪಟ್ಟೆ ತೆರೆ. ಅದರಲ್ಲಿ ಬೆಂಗಳೂರಿಂದ ಬಂದವರೆಲ್ಲ ಆಟ ಆಡೋಕೆ ನಿಂತ್ಬಿಟ್ಟಾರೆ. ಬೇರೆ ಬೇರೆ ಊರು, ಬೆಂಗಳೂರಷ್ಟೇ ಅಲ್ಲ, ಬೇರೆ ಬೇರೆ ಕಡೆಯಿಂದ ಬಂದವರು. ಯಾವಾಗಲೂ ನೀರು ಗಾಳಿ ಬೆಂಕಿ ಜೊತೆ ಆಟ ಆಡ್ಲಿಕ್ಕೆ ಹೋಗಲೇಬಾರ್ದು. ಇವರೇನು ಜಾಕೆಟ್ ಇಲ್ಲದೆ ಹೋಗ್ತವ್ರೆ. ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಮತ್ತು ಒಬ್ಬರೂ ಸಿಗೋದಿಲ್ಲ. ಅದು ಯಾವ ಧೈರ್ಯದ ಮೇಲೆ ಹೋಗ್ತಾರೋ ಗೊತ್ತಿಲ್ಲ. ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡೋದೇ ಬೇರೆ, ಸಮುದ್ರದಲ್ಲಿ ಆಟ ಆಡೋದೇ ಬೇರೆ. ಬೀಚ್ ಎಷ್ಟು ಚಂದನೇ ಇರಲಿ ಅಥವಾ ಕ್ಲೀನೇ ಇರಲಿ, ರಾಶಿ ಜನ ಇದ್ದಲ್ಲಿ ನನಗೆ ಬೀಚಲ್ಲಿ ಓಡಾಡೋಕ್ಕಾಗಲಿ ಆಟ ಆಡೋಕ್ಕಾಗಲಿ ಇಷ್ಟ ಆಗೋದಿಲ್ಲ. ಆಗ ಕ್ರೌಡ್ ಇದ್ದರೆ ಕಚ್ಚ ಕಚ್ಚ ಸೌಂಡ್ ಬರ್ತಾ ಇರ್ತದೆ. ಬೀಚಲ್ಲಿ ಕೂತ್ಕೊಂಡ್ರೆ ಪೀಸಾಗಿ ಅಲೆಗಳ ಸದ್ದು ಮಾತ್ರ ಕೇಳಬೇಕು ಅನ್ನೋದು ನನ್ನ ಆಸೆ. ಬೀಚ್ ಪಕ್ಕದಲ್ಲೇ ಇಕೋ ಪಾರ್ಕ್ ಅದೇ, ಒಬ್ಬರಿಗೆ 10 ರೂಪೀಸ್ ಟಿಕೆಟು. ನೀವು ಹೋಗ್ಬೋದು. ನಾನು ಪ್ರತಿ ಸತಿಗೂ ನೋಡಿ ಬೇಜಾರು ಬಂದಿದೆ, ಅದಕ್ಕೆ ಹೋಗಲಿಲ್ಲ. ಒಳಗಡೆ ನೀವು ಬಂದಾಗ ಹೋಗಿ ಬನ್ನಿ, ಚೆನ್ನಾಗದೆ. ಇಕೋ ಬೀಚಿಂದ ನೀವು 5 ರಿಂದ 10 ನಿಮಿಷ ಹೋದರೆ ಸಾಕು, ನಿಮಗೆ ಕಾಂಡ್ಲನಡಿಗೆ ಸಿಗುತ್ತೆ. ಅದಂತೂ ತುಂಬ ಜನಕ್ಕೆ ಇಷ್ಟ, ನನಗೂ ಇಷ್ಟನೇ. ಆದರೆ ಈ ಮಳೆಗಾಲದಲ್ಲಿ ಸ್ವಲ್ಪ ನೀರೆಲ್ಲ ಮೇಲ್ಮೇಲೆ ಇರುತ್ತಲ್ಲ, ಆಗ ಸಖತ್ತಾಗಿರ್ತದೆ. ಮೀನೆಲ್ಲ ಕಾಣಿಸ್ತದೆ ಅದರಲ್ಲಿ. ಕಾಂಡ್ಲನಡಿಗೆ ಹೋಗ್ಬೇಕಂದ್ರೆ ಟಿಕೆಟ್ ಅದೇ. ನಾವು ಟಿಕೆಟ್ ತಗೊಳ್ಳೋಕೆ ಅಂತ ಲೈನಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ಇದೇನೋ ಹೊಸದಾಗಿ 3D ವಿಡಿಯೋ ಕಾಣಿಸೋದೇನೋ ಶುರು ಆಗಿತ್ತು. ಕಾಣನ್ ಥರ ಬೆಳೆದ್ರು ಎಲ್ಲೇನು ಮಾಡಬೇಕು ಅಂತ ಅರಿವೇ ಇಲ್ಲ. ಒಂದು ಸೆಲ್ಫಿ ಸಲುವಾಗಿ ಇದ್ರ ಮೇಲೆಲ್ಲ ಹತ್ತು ಕೂತ್ಕೊಳ್ಳೋ ಅವಶ್ಯಕತೆನೇ ಇರಲಿಲ್ಲ. ಸುತ್ತಲೂ ಕಾಂಡ್ಲ ಗಿಡ, ಅದರ ಮಧ್ಯದಲ್ಲಿ ವುಡನ್ ವೇನ ಕ್ರಿಯೇಟ್ ಮಾಡ್ಯಾರೆ. ಈ ಪುಟಾಣಿ ಬ್ರಿಡ್ಜ್ ಅಂಡರ್ ನೀರದೆ. ಈ ನೀರಲ್ಲಿ ಮಳೆಗಾಲದಲ್ಲಿ ಮೀನು ಕಾಣಿಸ್ತದೆ. ಬಟ್ ಈಗ ಬರೀ ಕಾಂಡ್ಲ ಗಿಡ ನೋಡ್ಬೋದು ಮತ್ತೆ ಬೇರು ಆ ಥರದ್ದನ್ನೇ ನೋಡ್ಬೋದು. ಅದ್ರ ಬಿಟ್ಟರೆ ಮತ್ತೇನು ಕಾಣಿಸೋದಿಲ್ಲ. ಆದರೂ ಇದ್ರ ಮೇಲೆ ನಡೆಯುವಂಥ ಎಕ್ಸ್ಪೀರಿಯನ್ಸೇ ಮಜಾ. ಹಾಟ್ ಸರಿ ಬಂದಾಗ ಮಧ್ಯ ಒಂದೊಂದು ವುಡನ್ ಪೀಸ್ ಕಿತ್ತೋಗ್ಬಿಟ್ಟಿತ್ತು. ಆವಾಗಂತೂ ಒಂದು ಅಡ್ವೆಂಚರ್ ಮಾಡೋದ್ ಥರ ಫೀಲು. ಅದ್ರ ಹಾರ್ಕೊಂಡು ಹೋಗೋದು. ಈ ಕಾಂಡ್ಲ ನಡಿಗೆ ಗೇಮಲ್ಲಿ ಫಸ್ಟ್ ಸ್ಟೆಪ್ಪೇ ಈ ಸೈಡ್ ಸಪೋರ್ಟ್ ಇರೋ ವುಡನ್ ವೇನಲ್ಲಿ ನಡ್ಕೊಂಡು ಹೋಗೋದು. ಇದೆಲ್ಲ ನೋಡಿ ಅಸಲಿ ಮಜಾ. ಇನ್ನೊಂದು ಸ್ಟೆಪ್ ಸೆಕೆಂಡ್ ಸ್ಟೇಜ್ನಲ್ಲಿ ಅದೇ, ವಿತೌಟ್ ಸಪೋರ್ಟು ವುಡನ್ ವೇನಲ್ಲಿ ನಡ್ಕೊಂಡು ಹೋಗೋದು. ಸ್ವಲ್ಪ ಯಾರು ದೂಕಿದ್ರು ಅಂದರೆ ಸೀದಾ ನೀರಿನಲ್ಲೇ ಬೀಳುದೇ. ಏನಿಲ್ಲ, ಒಬ್ರು ಹಿಂದೆ ಒಬ್ರು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಆಯಿತು. ಗಡ್ಬಿಡಿನಲ್ಲಿ ದೂಡಾಡ್ಕೊಂಡು ಹೋಗದೆ ಇದ್ರೆ ಸೇಫ್. ನೋಡಿದ್ರಲ್ವಾ, ಒಂದಿಂದಲ್ಲೇ ಮಿರ್ಜಾನ್ ಕೋಟೆ, ಆಮೇಲೆ ಶರಾವತಿ ಬ್ರಿಡ್ಜ್ನ ದಾಟಿದ್ವಿ. ಊಟ ಆದಮೇಲೆ ಅಪ್ಸರಕೊಂಡ ವ್ಯೂ ಪಾಯಿಂಟು, ಅಪ್ಸರಕೊಂಡ ಫಾಲ್ಸು, ಆಮೇಲೆ ಇಕೋ ಬೀಚು, ಕಾಂಡ್ಲನಡಿಗೆ ಇದನ್ನೆಲ್ಲ ಕವರ್ ಮಾಡ್ಬೋದು. ನಮ್ಮೂರಿಗೆ ಬಂದಾಗ ಈ ಎಲ್ಲ ಲೊಕೇಶನ್ಗೂ ಬನ್ನಿ ಆಯಿತಾ. ಈ ವಿಡಿಯೋ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ, ಅಲ್ಲಿ ತನಕ ಟಾಟಾ.